ಭಾರತೀಯ ಹಾಕಿ ಕ್ಷೇತ್ರದಲ್ಲಿ ಜರ್ಸಿ ಬಣ್ಣದ ಕುರಿತು ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿದೆ. ಕೇಸರಿ ಹಾಗೂ ನೀಲಿ ಬಣ್ಣಗಳ ಕಿಚ್ಚು ಶುರುವಾಗಿದೆ. ಹಾಗಾದ್ರೆ ಏನದು ಕೇಸರಿಯ ಚರ್ಚೆ? ಹಾಕಿ ಆಟದಲ್ಲಿ ನಡೀತಾ ಇರೋದಾದ್ರೂ ಏನು? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಮುಂದಿನ ತಿಂಗಳು ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂನಲ್ಲಿ ನಡೆಯಲಿರುವ ಹಾಕಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ತಮ್ಮ ಸಾಂಪ್ರದಾಯಿಕ ನೀಲಿ ಜರ್ಸಿಯ ಬದಲಿಗೆ ಕೇಸರಿ ಬಣ್ಣದ ಜರ್ಸಿಯನ್ನ ತೊಟ್ಟು ಕಣಕ್ಕಿಳಿಯಲಿದ್ದಾರೆ. ಹಾಕಿ ಇಂಡಿಯಾ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹೊಸ ಜರ್ಸಿಯನ್ನ ಅನಾವರಣಗೊಳಿಸಿದ್ದು, ಈ ಜರ್ಸಿಯ ವಿನ್ಯಾಸ ಮತ್ತು ಬಣ್ಣವು ಭಾರತದ ಹೆಮ್ಮೆ ಮತ್ತು ಸಾಹಸದ ಕಥೆಯನ್ನ ಜಗತ್ತಿಗೆ ಸಾರಲಿದೆ ಅಂತ ತಿಳಿಸಿಕೊಟ್ಟಿದೆ. ಕ್ರೀಡಾಪಟುಗಳು ಹಾಗೂ ತರಬೇತಿದಾರರ ಸಲಹೆಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಸಂಸ್ಥೆ ಸ್ಪಷ್ಟಪಡಿಸಿದೆ. ಆದರೆ ಈ ದಿಢೀರ್ ಬದಲಾವಣೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಗಳ ಸುರಿಮಳೆಯೇ ಆರಂಭವಾಗಿದೆ. ಹಾಗಾದ್ರೆ ಈ ಬದಲಾವಣೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಇತ್ತೀಚಿನ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿಗಳಲ್ಲಿ ನೀಲಿ ಬಣ್ಣದ ಅಂಕಣಗಳನ್ನ ಹೆಚ್ಚಾಗಿ ಬಳಸಲಾಗ್ತಿತ್ತು. ತಮ್ಮ ಆಟಗಾರರು ನೀಲಿ ಜರ್ಸಿ ಧರಿಸಿ ಆಡಿದಾಗ ಮೈದಾನದ ಬಣ್ಣದೊಂದಿಗೆ ಜರ್ಸಿ ಬಣ್ಣವು ಒಂದಾಗಿ ಕಾಣ್ತಿತ್ತು. ಇದರಿಂದ ಆಟಗಾರರಿಗೆ ಮೈದಾನದಲ್ಲಿ ಸ್ಪಷ್ಟತೆ ಹಾಗೂ ದೃಶ್ಯಗೋಚರತೆ ಸಮಸ್ಯೆ ಎದುರಾಗ್ತಿತ್ತು. ಈ ತಾಂತ್ರಿಕ ಸಮಸ್ಯೆಯನ್ನ ಪರಿಹರಿಸಲು ಆಟಗಾರರು ತಮ್ಮ ತರಬೇತಿದಾರರು ಹಳದಿ ಅಥವಾ ಕೇಸರಿ ಬಣ್ಣವನ್ನ ಆಯ್ಕೆ ಮಾಡಲು ಸೂಚಿಸಿದ್ದರು. ಅಂತಿಮವಾಗಿ ನಮ್ಮ ರಾಷ್ಟ್ರಧ್ವಜದ ಭಾಗವಾಗಿರುವ ಹಾಗೂ ಧೈರ್ಯ ತ್ಯಾಗದ ಸಂಕೇತವಾಗಿರುವ ಕೇಸರಿ ಬಣ್ಣವನ್ನ ಅಂತಿಮಗೊಳಿಸಲಾಯಿತು ಎಂದು ಸ್ಪಷ್ಟಪಡಿಸಿದ್ದಾರೆ. ಅದಷ್ಟೇ ಅಲ್ಲದೆ ಕೇಸರಿ ಜರ್ಸಿಯ ಜೊತೆಗೆ ಪರ್ಯಾಯವಾಗಿ ಬಳಸಲು ಬಿಳಿ ಬಣ್ಣದ ಜರ್ಸಿಯನ್ನ ಕೂಡ ಸಿದ್ಧತೆ ಪಡಿಸಲಾಗಿದೆ. ಹೊಸ ಜರ್ಸಿಯ ವಿನ್ಯಾಸ ಮತ್ತು ವೈಶಿಷ್ಟ್ಯತೆಗಳು ಏನು ಅಂತ ನೋಡೋದಾದ್ರೆ, ಸುದರ್ಶನ ಚಕ್ರ ಮತ್ತು ಮಂಡಲ. ಜರ್ಸಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವ ಮಂಡಲ ವಿನ್ಯಾಸ ಹಾಗೂ ಎದೆಯ ಭಾಗದಲ್ಲಿ ಶಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಸುದರ್ಶನ ಚಕ್ರದ ಆಧುನಿಕ ವಿನ್ಯಾಸವಿದೆ. ಅಶೋಕ ಚಕ್ರದ ಕಡು ನೀಲಿ ಸ್ಪರ್ಶ ಪ್ರಗತಿ ಮತ್ತು ಶಾಂತಿಯ ಸಂಕೇತವಾಗಿ ಅಶೋಕ ಚಕ್ರದಿಂದ ಪ್ರೇರೇಪಿತವಾದ ಕಡು ನೀಲಿ ಬಣ್ಣದ ಗೆರೆಗಳನ್ನು ಬಳಸಲಾಗಿದೆ. ದೇವನಾಗರಿ ಲಿಪಿ ಜರ್ಸಿಯ ಮುಂಭಾಗದಲ್ಲಿ ಇಂಡಿಯಾ ಎಂದು ದೇವನಾಗರಿ ಶೈಲಿಯಲ್ಲಿ ಬರೆಯಲಾಗಿದೆ. ಮುಂಚೆ ಯಾವಾಗ ಈ ರೀತಿ ಜರ್ಸಿ ಬಣ್ಣ ಬದಲಾವಣೆ ಆಗಿತ್ತು ಅಂತ ನೋಡೋದಾದ್ರೆ, 2014ರ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಹಳದಿ ಬಣ್ಣದ ಜರ್ಸಿ ಧರಿಸಿತ್ತು. 2018ರ ವಿಶ್ವಕಪ್ನಲ್ಲಿ ಆಕಾಶ ನೀಲಿ ಬಣ್ಣದ ಜರ್ಸಿ ಧರಿಸಿತ್ತು ಅಂತ ತಿಳಿಸಿದ್ದಾರೆ. ಇನ್ನು ಭಾರತದ ಹಾಕಿ ತಂಡವು ಆಗಸ್ಟ್ 19ರಂದು ವೇಲ್ಸ್ ವಿರುದ್ಧದ ಪಂದ್ಯದೊಂದಿಗೆ ತನ್ನ ಆಟವನ್ನ ವಿಶ್ವಕಪ್ ಪಂದ್ಯದಲ್ಲಿ ಆರಂಭಿಸಲಿದೆ. ಅದೇನೇ ಆಗಿರಲಿ, ಕ್ರೀಡಾಕೂಟಕ್ಕೆ ಮುನ್ನವೇ ಜರ್ಸಿಯ ಬಣ್ಣದ ಬದಲಾವಣೆ ಕ್ರೀಡಾಭಿಮಾನಿಗಳು ಹಾಗೂ ಮಾಚಿ ಆಟಗಾರರ ನಡುವೆ ಕೇಸರಿಯ ಸಣ್ಣ ಕಿಚ್ಚು ಆರಂಭವಾಗಿರೋದಂತೂ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.